ಬೆಂಗಳೂರು ಅಂತ ಸಿಟಿಯಲ್ಲಿ ಹೋಟ್ಲುಗಳು ನಡೆಸೋದು ತುಂಬಾ ಕಷ್ಟ ಆಗ್ತಿದೆ. ಯಾಕೆ? ಅಫೋರ್ಡಬಲ್ ಇದ್ದಿದ್ದ ಸಿಲಿಂಡರ್ಸ್ ಇವತ್ತು ತುಂಬಾ ಎಕ್ಸ್ಪೆನ್ಸಸ್ ಆಗ್ಬಿಟ್ಟಿದೆ. ಮತ್ತೆ ಅಫೋರ್ಡಬಲ್ ಇದ್ದಿದ್ದು ಫುಡ್ ಕೂಡ ಅಷ್ಟೇ, ಹೋಟ್ಲಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಹೊರಗಡೆ ಫುಡ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಒಂದು ಇಂಡಸ್ಟ್ರಿ ಆಗಿರ್ಬೋದು, ಒಂದು ಫ್ಯಾಮಿಲಿ ಆಗಿರ್ಬೋದು, ಮತ್ತೆ ಇನ್ನೇನೇ ಆಗಿರ್ಬೋದು, ಅಥವಾ ಒಂದು ಹೋಟೆಲ್ ನಡ್ಸಕ್ ಆಗಿರ್ಬೋದು, ನಡ್ಸೋದಿಕ್ಕೆ ಗ್ಯಾಸ್ ಅನ್ನೋ ಒಂದು ರೋಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಂಪಾರ್ಟೆಂಟ್ ಆದ ಬೇಸಿಕ್ ನೀಡ್ ಯಾಕೆ ಇಷ್ಟೊಂದು ಎಕ್ಸ್ಪೆನ್ಸಸ್ ಆಗ್ತಿದೆ? ಈ ಒಂದು ವಾರಿಂದ ಇಷ್ಟೊಂದೆಲ್ಲ ಬದಲಾವಣೆ ಆಗ್ತಿದೆ, ಆರ್ಥಿಕವಾಗಿ ಬದಲಾವಣೆ ಆಗ್ತಿದೆ. LPG ಸಿಲಿಂಡರ್ ಅನ್ನೋದು ಏನಂತ ಲಕ್ಸುರಿ ಅಲ್ಲ, ಮತ್ತೆ ಎಲ್ಲರೂ ಅದ್ರ ಮೇಲೆ ಡಿಪೆಂಡ್ ಆಗಿರೋದು ತುಂಬಾ ದೊಡ್ಡ ಮಿಸ್ಟೇಕು. ಅಂಡ್ ಮೋರ್ ಎವರ್ ನಮ್ಮ ಹತ್ರ ಈಗಾಗ್ಲೇ ಸುಮಾರು ಹೋಟೆಲ್ಸ್ ವುಡನ್ ಒಲೆಗಳನ್ನ ತರ್ತಾ ಇದ್ದಾರೆ. ಸೌದೆ ಒಲೆ ಮಾಡ್ಕೊಂಡು ಅಲ್ಲಿನ ಅಡುಗೆ ಮಾಡ್ಕೊಂಡು ತುಂಬಾ ಆರೋಗ್ಯವಾಗಿ ಇರುತ್ತೆ. ಆ ಒಂದು ಶೈಲಿಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ BC ವೆರಿಫೈಡ್ ನ ಫಾಲೋ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಅಲ್ಲಿವರೆಗೂ ಬೈ ಬಾಯ್.